ಆಸನಗಳನ್ನ ಕಲಿತಾ ಇದ್ವಿ. ಹಠಯೋಗಕ್ಕೆ ಮಾಡಲಿಕ್ಕೆ ಆಸನಗಳ ಮುನ್ನ ನಮ್ಮ ದೇಹವನ್ನ ಮನಸ್ಸನ್ನ ಸ್ಥಿಮಿತವನ್ನಗೊಳಿಸಿ ನಂತರ ನಾವು ಸೂರ್ಯ ನಮಸ್ಕಾರವನ್ನ ಕೂಡ ಮಾಡಿದ್ವಿ. ಈಗ ಇನ್ನೊಂದಿಷ್ಟು ಆಸನಗಳನ್ನ ಕಲಿಸ್ಕೊಡ್ತಾರೆ ನಮಗೆ ಪ್ರಶಾಂತ್ ಅವರು. ಪ್ರಶಾಂತ್ ಅವರೇ, ಮೊದಲಿಗೆ ಯಾವ ಆಸನ ಇವಾಗ? ಈಗ ಕಟಿಚಕ್ರಾಸನ ನಾವು ಶುರು ಮಾಡೋಣ. ಕಟಿಚಕ್ರಾಸನ ಸ್ಥಿತಿ ತಾಡಾಸನ. ಹೀಗೆ ಎರಡು ಕಾಲುಗಳನ್ನು ತಗೊಂಡು ಬಂದು ಭುಜಗಳನ್ನು ಕುಸ್ತಿ ಆರಾಮಾಗಿ ಹೀಗೆ ನೇರವಾಗಿ ನಿಂತ್ಕೊಳ್ಬೇಕು. ನಂತರ ನಿಧಾನವಾಗಿ ಎರಡೂ ಕೈ ಉಸಿರು ಶ್ವಾಸವನ್ನು ತಗೊಳ್ತಾ ಉಸಿರು ತಗೋತಾ ಎರಡೂ ಕೈಗಳು ಭುಜದ ಹತ್ತಿರ, ಹಸ್ತಗಳು ಕೆಳಗೆ ನೋಡ್ತಾ ಇರಲಿ. ಹೀಗೆ ಉಸಿರನ್ನು ತಗೊಂಡು ನಂತರ ಉಸಿರು ಬಿಡ್ತಾ ನಿಧಾನಕ್ಕೆ ಎಡಕ್ಕೆ ತಿರುಗಬೇಕು. ಎಡಕ್ಕೆ ತಿರುಗಿ ಬಲಹಸ್ತ ಎಡ ಭುಜದ ಮೇಲೆ ಮತ್ತು ಎಡ ಅಂಗೈ ಹಿಂಭಾಗ ಸೊಂಟದ ಮೇಲೆ. ಹೀಗೆ ಇಲ್ಲಿ ನಮ್ಮ ಎಲುಬುಗೂ ಮತ್ತು ದೇಹಕ್ಕೂ ಗ್ಯಾಪ್ ಇರಬಾರ್ದು, ಅಂತರ ಇರಕೂಡದು. ಎಷ್ಟಾಗುತ್ತೋ ಅಷ್ಟು ಹಿಂದಕ್ಕೆ ನಾವು ನೋಡ್ತಾ ಸಹಜ ಉಸಿರಾಟ. ಹಾಗೆಯೇ ನಂತರ ದೀರ್ಘವಾದ ಶ್ವಾಸವನ್ನು ತಗೋತಾ ಮೊದಲಿನ ಸ್ಥಿತಿಗೆ ಬರಬೇಕು. ಶ್ವಾಸವನ್ನು ಬಿಡ್ತಾ ಉಸಿರನ್ನು ಬಿಡ್ತಾ ನಿಧಾನಕ್ಕೆ. ಇದರಲ್ಲಿ ಇದು ಎಡಕ್ಕೆ, ಅದೇ ರೀತಿ ಸೇಮ್ ಬಲಕ್ಕೂ ಕೂಡ ಶ್ವಾಸವನ್ನು ತಗೋತಾ ಶ್ವಾಸವನ್ನು ಬಿಡ್ತಾ ಬಲಕ್ಕೆ, ಎಡ ಹಸ್ತ ಬಲಭುಜಕ್ಕೆ ಮತ್ತು ಬಲ ಹಸ್ತದ ಹಿಂಭಾಗ ಸೊಂಟದ ಮೇಲೆ, ಮೊಣಕೈಗೂ ಮತ್ತು ದೇಹಕ್ಕೂ ಗ್ಯಾಪ್ ಇರ್ಕೂಡ್ದು. ಉಸಿರಾಟ ಸಹಜ. ನಂತರ ಉಸಿರು ತಗೋತಾ ಮೊದಲಿನ ಸ್ಥಿತಿಗೆ ಉಸಿರು ಬಿಡ್ತಾ ನಿಧಾನಕ್ಕೆ. ನಂತರ ನಾವು ಸ್ವಲ್ಪ ರಿಲ್ಯಾಕ್ಸ್, ಹಾಗೆ ಶಿಥಿಲ ತಾಡಾಸನ ಅಂತ. ಎರಡು ಕಾಲುಗಳು ಸ್ವಲ್ಪ ಪಾದಗಳು ಅಂತರ ಮತ್ತು ಎರಡು ಹಸ್ತಗಳು ಸ್ವಲ್ಪ ದೂರ ದೇಹದಿಂದ. ಕಣ್ಣನ್ನು ಮುಚ್ಚಿ ಹಾಗೆ ರಿಲ್ಯಾಕ್ಸ್ ಮಾಡ್ಕೋಬೇಕು. ಇದಕ್ಕೆ ಶಿಥಿಲ ತಾಡಾಸನ ಅಂತಾರೆ. ಮನಸ್ಫೂರ್ತಿ ದೇಹದ ಮತ್ತು ಉಸಿರಾಟದ ಕಡೆ. ನಂತರ ನಿಧಾನವಾಗಿ ಕಣ್ಣುಗಳನ್ನ ಬೆಳಗಿಸ್ತಾ ಇರಬೇಕು. ಓಕೆ, ಒಂದು ಆಸನದ ನಂತರ ಅಲ್ಲಿ ತಕ್ಕ ಮಟ್ಟಿಗೆ ಒಂದು ರಿಲ್ಯಾಕ್ಸೇಷನ್ ಬೇಕೇ ಬೇಕು. ಇದಕ್ಕೆ ಕಟಿಚಕ್ರಾಸನ ಅಂತ. ಇದಕ್ಕೆ ವೇರಿಯೇಷನ್ಸ್ ಇದೆ. ಕಾಲು ಮತ್ತು ಎರಡು ಪಾದಗಳನ್ನು ಅಂತರಗೊಳಿಸಿ ಆದಷ್ಟು 1 ಅಡಿಯಷ್ಟು ಅಂತರಗೊಳಿಸಿ ಕೂಡ ಮಾಡಬಹುದು, ತುಂಬ ಹೆಚ್ಚು ಟ್ವಿಸ್ಟ್ ಹಾಕಿ. ಇದು ಫಸ್ಟಿನ ನಾವು ಶುರು ಮಾಡಿದಂತಹ ಫಸ್ಟ್ ಆಸನ. ನಂತರ ನಾವು ಶಲಭಾಸನ. ಎರಡೂ ಕೂಡ ಪ್ಯಾಂಕ್ರಿಯಾಸ್ಗೆ ಬಹಳಷ್ಟು, ಇಟ್ಸ್ ಎ ಥೆರಪಿಟಿಕ್ ಪ್ರಾಕ್ಟೀಸ್. ಪ್ಯಾಂಕ್ರಿಯಾಸ್ಗೆ ಬಹಳಷ್ಟು ಅಂದ್ರೆ ಶುಗರ್, ಆದರೆ ಶಲಭಾಸನ ಲೋ ಶುಗರ್ ಇರೋರಿಗೆ ಬಹಳಷ್ಟು ಕಡಿಮೆ ಅದಕ್ಕೆ ನಾವು ಹೊಟ್ಟೆಯ ಮೇಲೆ ಮಲ್ಕೊಳ್ಬೇಕಾಗುತ್ತೆ. ನಾನು ಫಸ್ಟ್ ನಿಮಗೆ ತೋರಿಸ್ಬಿಡ್ತೇನೆ ಶಲಭಾಸನವನ್ನು. ಹೀಗೆ ನಿಧಾನಕ್ಕೆ ಹೊಟ್ಟೆಯ ಮೇಲೆ ಮಲ್ಕೊಂಡು, ಇದು ಸ್ಥಿತಿ. ಇದಕ್ಕೆ ಮಕರಾಸನವೂ ಕೂಡ ಅಂತಾರೆ. ಇಟ್ಸ್ ರಿಲ್ಯಾಕ್ಸೇಷನ್ ಪೊಸಿಷನ್ ಅಂತ. ಈ ಸ್ಥಿತಿಯಲ್ಲಿ ಹಾಗೆ ನಮ್ಮ ಗದ್ದವನ್ನು ನೆಲಕ್ಕೆ ಇಟ್ಟು ನಿಧಾನಕ್ಕೆ ಅಂಗೈ ಮೇಲ್ಭಾಗ ನೋಡ್ತಾ, ಎರಡು ಅಂಗೈಗಳು ಮೇಲ್ಭಾಗ ನೋಡ್ತಾ ರಿಲ್ಯಾಕ್ಸ್. ನಂತರ ಎರಡು ಅಂಗೈಯನ್ನು ಹೀಗೆ ತೊಡೆಗಳ ಹತ್ತಿರ ದೇಹದ ಒಳಗೆ ಇಟ್ಕೊಂಡು ಇಲ್ಲಿ ಕಾಲು ಬೆರಳುಗಳು ವಿಶ್ರಮಿಸ್ತಿರ್ಬೇಕು. ಹೀಗೆ ಉಸಿರನ್ನು ಹಾಗೆ ದೀರ್ಘವಾಗಿ ತಗೋತಾ ಎರಡೂ ಕಾಲನ್ನು ನೇರವಾಗಿ, ಮೊಣಕಾಲನ್ನು ನೇರವಾಗಿಟ್ಟು ಕೈಯನ್ನ ಸಪೋರ್ಟ್ ತಗೊಂಡು ಕೈಯ ಸಪೋರ್ಟ್. ಹೌದು, ಇಲ್ಲಿ ನಮಗೆ ಜಾಸ್ತಿ ಪ್ರೆಷರ್ ಲೋವರ್ ಬ್ಯಾಕ್ ಮೇಲೆ ಬರ್ಬೋದು, ಕೆಳಗಿನ ಬೆನ್ನು ಹುರಿ ಮೇಲೆ. ಹಾಗೆ ಉಸಿರು ಬಿಡ್ತಾ ನಿಧಾನಕ್ಕೆ. ಇದನ್ನ ಎಷ್ಟು ಬಾರಿ ಮಾಡಬೇಕು? ಇದನ್ನ ಒಂದು ಸಾರಿ. ಎಷ್ಟು ಸರಿ ಅಂದ್ರೆ ಕನಿಷ್ಠ ಪಕ್ಷ ನಾವು 30 ರಿಂದ 40 ಸೆಕೆಂಡ್ವರೆಗೂ ಇಟ್ಕೊಳ್ಬಹುದು. ಇದಕ್ಕೆ ಶಲಭಾಸನ ಅಂತ ಹೇಳ್ತಾರೆ. ಓಕೆ, ಸರಿ. ಹಾಗಿದ್ರೆ ನಾನು ಇವಾಗ ಟ್ರೈ ಮಾಡಿ ಅಷ್ಟು ಮಲಗಬೇಕು. ಹಾಗೆ ಹೊಟ್ಟೆ ಮೇಲೆ ನಿಧಾನವಾಗಿ ಮಲ್ಕೊಳ್ಳಿ. ಹಸ್ತದ ಮೇಲೆ ಹಸ್ತ, ಗದ್ದ ಹಸ್ತದ ಮೇಲೆ ಇಟ್ಕೊಂಡು ಎರಡೂ ಕಾಲುಗಳ ಬೆರಳುಗಳು ವಿಶ್ರಮಿಸಿರಲಿ. ಈಗ ಎರಡೂ ಹಸ್ತಗಳನ್ನು ದೇಹದ ಹತ್ತಿರ ತಗೊಂಡು ಬಂದು ಹಸ್ತ ಮೇಲ್ಭಾಗಕ್ಕೆ ನೋಡಿ, ಗದ್ದ ಹಾಗೆ ನಿಧಾನವಾಗಿ ನೆಲಕ್ಕೆ ಬಿಟ್ಟರೆ ಸಹಜವಾದ ಉಸಿರಾಟ. ಈಗ ನಿಧಾನಕ್ಕೆ ಎರಡೂ ಹಸ್ತ ತೊಡೆಗಳ ಒಳಗೆ ಉಸಿರನ್ನು ದೀರ್ಘವಾಗಿ ಎಳ್ಕೋತಾ ಎರಡೂ ಕಾಲುಗಳನ್ನ ಹಾಗೆ ನಿಧಾನಕ್ಕೆ ಮೇಲೆ. ಈಗ ಸಹಜ ಉಸಿರಾಟದೊಂದಿಗೆ ನೀವು ಈ ಪೋಸ್ಚರ್ನಲ್ಲಿ ಸ್ವಲ್ಪ ಹೊತ್ತು, ಒಂದು 10 ಸೆಕೆಂಡ್ ಅಷ್ಟು ಇರಬೇಕು. ನಂತರ ಉಸಿರು ಬಿಡ್ತಾ ದೀರ್ಘವಾಗಿ ನಿಧಾನಕ್ಕೆ ಮೊದಲಿನ ಸ್ಥಿತಿಗೆ ಬರಬೇಕು.
ನಂತರ ಹಸ್ತಗಳನ್ನ ವಿಶ್ರಮಿಸಿ ಮತ್ತು ಮೊದಲನೇ ಸ್ಥಿತಿ ಮಕರಾಸನ. ಇಲ್ಲಿ 2 ಕಾಲುಗಳು ಸ್ವಲ್ಪ ಅಂತರವಾಗಿಟ್ಕೊಂಡು ರಿಲ್ಯಾಕ್ಸ್. ಇದಕ್ಕೆ ಶಲಭಾಸನ. ಇದು ತುಂಬ ಬಹಳಷ್ಟು ಥೆರಪಿಟಿಕ್ ಪ್ರಾಕ್ಟೀಸ್. ಇದು ರಿಸರ್ಚ್ ಕೂಡ ಕಂಡುಹಿಡ್ಕೊಂಡಿದೆ. ಲೋ ಶುಗರ್ಗೆ ಇದು ಅನುಕೂಲ, ಬಹಳಷ್ಟು ಅನುಕೂಲ. ಓಕೆ, ಅಂದ್ರೆ ಇದನ್ನ ಯಾರೆಲ್ಲ ಮಾಡ್ಬೋದು ಅಂತಂತೀರಿ? ಡಯಾಬಿಟಿಸ್ ಬಿಟ್ಟು ಬೇರೆ ಮತ್ತೆ ಹೆಚ್ಚು ಬೊಜ್ಜಿನಂಶ ಇರುವಂಥವ್ರಿಗೆ, ಲೋ ಡಯಾಬಿಟಿಕ್ ಇರುವಂಥವ್ರಿಗೆ ಮಾಡಬಹುದು. ಪ್ರೆಗ್ನೆಂಟ್ ಲೇಡೀಸ್ ಇದು ಮಾಡೋದು ಬೇಡ, ಕಾರಣ ಹೊಟ್ಟೆ ಮೇಲೆ ಪ್ರೆಷರ್ ಬೀಳುತ್ತೆ ಅಂತ ಹೇಳಿ. ಓಕೆ ಓಕೆ, ಈ ಶಲಭಾಸನ ಅಂತ ಹೇಳೋದಕ್ಕೆ ಏನು ಕಾರಣ ಅಂತ? ಇದು ಲೋಕಸ್ಟ್ ಅಂತ ಹೇಳ್ತಾರೆ. ಶಲಭ ಸಂಸ್ಕೃತದಲ್ಲಿ ಶಲಭ ಲೋಕಸ್ಟ್, ಹಾಗಾಗಿ ಇದನ್ನ ಲೋಕಸ್ಟ್ ಪೋಸ್ಚರ್ ಶಲಭ ಅಂತ ಹೇಳಿ. ಬಹುಶಃ ಅದನ್ನು ಕನ್ನಡದಲ್ಲಿ ಸೀಗಡಿ ಅಂತ ಕರಿಬಹುದು. ಈ ಪೋಸ್ಚರ್ ಆ ಮಾದರಿ ಇರೋದ್ರಿಂದ ಅದನ್ನ ಶಲಭಾಸನ ಅಂತ. ಓಕೆ, ಹಾಗಿದ್ರೆ ಒಟ್ಟು ಈಗ 2 ಆಸನಗಳನ್ನ ಕಲ್ತ್ವಿ ನಾವು. ಇನ್ನೂ ಸಾಕಷ್ಟು ಆಸನಗಳನ್ನ ಕಲಿಯೋದು ಬಾಕಿ ಇದೆ ವೀಕ್ಷಕರೇ. ಹಠಯೋಗದಲ್ಲಿ ಈ ಆಸನಗಳನ್ನ ಕಲಿತು ಆರೋಗ್ಯವನ್ನ ಹೇಗೆ ವೃದ್ಧಿಸ್ಕೊಳ್ಬಹುದು ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ಸುಹಾಸಿನಿಯಲ್ಲಿ ಮತ್ತೊಂದು ಬ್ರೇಕ್.